ಓವರ್ ಇಂಡಿಯಾದಿಂದ ಆಯ್ಕೆಯಾದಂಥವರು ಎಲ್ಲ ಸ್ಟೇಟ್ ಪ್ಲೇಯರ್ಸ್ ಆಗಿರ್ತಾರೆ. ನಮ್ಮದು ಪ್ಲೇಯರ್ಸ್ ಬಂದುಬಿಟ್ಟು ಉತ್ತರಾಖಂಡಿಂದ, ಗುಜರಾತ್, ಮುಂಬೈ, ಗೋವಾ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು. ಸೊ ಇಷ್ಟು ಜಾಗದಿಂದ ಯಾರು ಮಾಡಿಲ್ಲ, ನಾವೇ ಫಸ್ಟ್ ಮಾಡ್ತಾ ಇರೋದು. ಸೊ ಸೀಸನ್ ಫಸ್ಟ್ ಮಾಡಿದ್ವಿ, ದಿಸ್ ದ ಸೆಕೆಂಡ್ ಸೀಸನ್. ಸೊ ಇಲ್ಲಿ ಅಂತ ಹೇಳಿದ್ರೆ ನಮಗೆ ನಮ್ಮ ಇರುವಂತಹ ಪ್ರತಿಭಾಂತ ಮಹಿಳೆ ಇದು ನಿಜವಾಗ್ಲೂ ಎಲ್ಲ ಹಳ್ಳಿ ಟು ಡೆಲ್ಲಿ ಅಂತಾನೆ ಹೇಳ್ಬೋದು. ಸೊ ಏನು ನಮ್ಮ ಅಫೋರ್ಡಬಲ್ ಇರಲ್ಲ ಹೆಣ್ಮಕ್ಳಿಗೆ ಆಲ್ಮೋಸ್ಟ್. ಈಗ ಎಲ್ಲ ತುಂಬ ಕ್ರೇಜ್ ಇದೆ. ಆದರೆ ಯಾರು ಹಳ್ಳಿನಲ್ಲಿರುವಂಥ ಮಕ್ಕಳು ಕೋಚಿಂಗ್ ಆಗಲಿ, ಆ ಥರ ಆಡೋಕ್ಕೆ ಒಂದು ವೇದಿಕೆ ಆಗಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಿಗೋಂಥ ಒಂದು ಸ್ಟೇಜ್ ಇರಲ್ಲ. ಆ ಒಂದು ಥೀಮ್ನ ಇಟ್ಕೊಂಡು ನಮ್ಮ ಡಾಕ್ಟರ್ ಸಂದೀಪ್ ಶೆಟ್ಟಿ ಅವರು ಮಂಗಳೂರಿಂದ, ಸೊ ಲಾಸ್ಟ್ ಸೀಸನ್ ಕೂಡ ಆಗಿತ್ತು, ಇದು ಸೀಸನ್ 2 ಆಗಿದೆ. ಅಂಥ ಮಕ್ಕಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿಸೋದು ಇದು ಮೇನ್ ಥೀಮ್ ಆಗಿರುತ್ತೆ. ಅದ್ರ ಜೊತೆಗೆ ಏನನ್ನ ಮಹಿಳಾ ಸಬಲೀಕರಣದಲ್ಲಿ ಇವತ್ತು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ನಮ್ಮ ಹೆಣ್ಮಕ್ಳು ಟಾಪ್ ಲೆವೆಲಲ್ಲಿ ತೋರಿಸೋದಕ್ಕೆ ಇದೊಂದು ಸುವರ್ಣ ಅವಕಾಶ ಇದೆ. ಇದರಲ್ಲಿ ಪ್ರತಿಯೊಂದು ಸೇಮ್ ಲೈಕ್ IPL ಹೇಗೆ ನಡೆಯುತ್ತೆ ಅದೇ ಥರ ಇದು ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಗಿದೆ. ಸೊ IPL ಅಲ್ಲಿ ಯಾವ ರೀತಿ ಲೀಗ್ ಮ್ಯಾಚ್ ಇರುತ್ತೆ, ಇದು ಸ್ಪೋರ್ಟ್ಸ್ ಎಲ್ಲರೂ ಈಗ ನಾಳೆನೇ ಮ್ಯಾಚ್ ಇರೋದ್ರಿಂದ ಎಲ್ಲರೂ ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ. ಸೊ ಗ್ರೌಂಡ್ ಅಲ್ಲಿ PSIT ಕಾಲೇಜ್ ನಮ್ದು 7 ಓವರ್ಸ್ ಮ್ಯಾಚ್ ಇರುತ್ತೆ. 7 ಓವರ್ಸ್ ಬಾಲ್ ಯಾವುದು ಸರ್? ಹಾರ್ಟ್ ಟೆನ್ನಿಸ್ ಬಾಲ್. ಆಲ್ ಓವರ್ ಇಂಡಿಯಾದಿಂದ ಇಲ್ಲ, ಎವ್ರಿಥಿಂಗ್ ಇಸ್ ಝೀರೋ. ನಾವೇ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಪ್ರತಿಯೊಂದು. ಸೊ ರಾತ್ರಿ 10 ಗಂಟೆವರೆಗೆ ಇರುತ್ತೆ. ಆಮೇಲೆ ಇಲ್ಲಿ ಟೋಟಲ್ 6 ಟೀಮ್ ಇರುತ್ತೆ. ಪ್ರತಿ ಟೀಮ್ಗೂ 4 ಲೀಗ್ ಮ್ಯಾಚಸ್ ಇರುತ್ತೆ. ಟೋಟಲ್ 16 ಮ್ಯಾಚ್ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮದು ಎಲಿಮಿನೇಟರ್ ರೌಂಡ್ ಇರುತ್ತೆ, ಅಲ್ಲಿಂದ ಮತ್ತೆ ಫೈನಲ್ ಇರುತ್ತೆ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಆ್ಯಕ್ಚುಲಿ ಇದು IPL ಫಾರ್ಮೆಟಲ್ಲೇ ನಡೆಯುತ್ತೆ ಸರ್ ಇದು. ಸೊ ರಾತ್ರಿ 10 ಗಂಟೆವರೆಗೆ ಇರುತ್ತೆ. ಆಮೇಲೆ ಇಲ್ಲಿ ಟೋಟಲ್ 6 ಟೀಮ್ ಇರುತ್ತೆ. ಪ್ರತಿ ಟೀಮ್ಗೂ 4 ಲೀಗ್ ಮ್ಯಾಚಸ್ ಇರುತ್ತೆ. ಟೋಟಲ್ 16 ಮ್ಯಾಚ್ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮದು ಎಲಿಮಿನೇಟರ್ ರೌಂಡ್ ಇರುತ್ತೆ, ಅಲ್ಲಿಂದ ಮತ್ತೆ ಫೈನಲ್ ಇರುತ್ತೆ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಆ್ಯಕ್ಚುಲಿ ಇದು IPL ಫಾರ್ಮೆಟಲ್ಲೇ ನಡೆಯುತ್ತೆ ಸರ್ ಇದು. ಓನರ್ಸ್ ಥರ ಮಾಡಿದ್ವಿ. ಆ ಓನರ್ಸ್ ಅಂತ ಹೇಳಿದ್ರೆ ಟೋಟಲ್ 6 ಟೀಮ್ ಬರುತ್ತೆ. ಒಂದು ಅಂತ ಹೇಳಿದ್ರೆ ನಮ್ಮದು ಮೈಸೂರು ಮಹಾರಾಣಿದು ಟೀಮ್ ಓನರ್ ಆಗಿ ಅಂಬಿಕಾ ಅವರು ಇದ್ದಾರೆ. ಹಾಗೆಯೇ ಮ್ಯಾಂಗ್ಳೂರ್ ಟೈಗರ್ಸ್ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಆ ಟೀಮ್ ಓನರ್ ಬಂದ್ಬಿಟ್ಟು ನಮ್ದು ಡಾಕ್ಟರ್ ಸುರೇಶ್ ಕುಮಾರ್ ಅವರಿದ್ದಾರೆ. ಹಾಗೆಯೇ ನಮ್ದು ಮಂಡ್ಯ ಟೀಮ್ ಅಂತ ಹೇಳಿ ಮಾಡ್ತಾ ಇದ್ವಿ, ಮಂಡ್ಯ ಕ್ವೀನ್ಸ್ ಅಂತ ಹೇಳಿ. ಸೊ ಆ ಟೀಮ್ ಓನರ್ ಬಂದ್ಬಿಟ್ಟು ಸರ್ವಮಂಗಳ ಅಂತ ಹೇಳಿರ್ತಾರೆ. ಹಾಗೆಯೇ ಕಿತ್ತೂರು ಕೇಸರಿ ಅಂತ ಹೇಳಿ ಅದರ ಟೀಮ್ ಓನರ್ ಬಂದ್ಬಿಟ್ಟು ರಘು ಮತ್ತು ಗಣೇಶ್ ಅವರಿರ್ತಾರೆ. ಉಡುಪಿ ಅಂತೇಳಿ ನಾವು ಟೀಮ್ ಮಾಡಿದ್ವಿ, ಅಂದರೆ ನಮ್ಮ ಉಡುಪಿ ಅಂತೇಳಿ, ಅದರಲ್ಲಿ ಟೀಮ್ ಓನರ್ ಆಗಿ ರೋಷನ್ ಅವರಿರ್ತಾರೆ. ಹಾಗೆಯೇ ಬೆಂಗಳೂರು ಟೀಮ್ ಅಂತೇಳಿ ಮಾಡಿದ್ವಿ. ಆ ಟೀಮಲ್ಲಿ ನಮ್ಮದು ಕಲ್ಯಾಣ್ ಕುಮಾರ್ ಅಂತೇಳಿ ಓನರ್ಸ್ ಇರ್ತಾರೆ. ಸೊ ಇದರ ಉದ್ದೇಶ ಇಷ್ಟೇ ಸರ್. ಆಕ್ಚುಲಿ ನಾವೇನಂತ ಹೇಳಿದ್ರೆ ಇವಾಗ ಸಿಕ್ಕಾಪಟ್ಟೆ ಕ್ರಿಕೆಟ್ ಮ್ಯಾಚಸ್ ತುಂಬ ನಡೀತಾ ಇದೆ, ನಮಗೆ ಸಿಗ್ತಾ ಇದೆ, ಅದು ನಮ್ಮ ಬೆಂಗಳೂರಲ್ಲಿ ಅಂತ ಹೇಳಿ. ಸೊ ನೆಕ್ಸ್ಟ್ ಎಲ್ಲಿ ಆಗುತ್ತೆ ಅನ್ನೋದು ನೋಡೋಣ. ಬಟ್ ಈ ಸರಿ ನಮ್ಮದು ನಾಳೆ ಅಂತ ಹೇಳಿದ್ರೆ ಶನಿವಾರ ಮತ್ತು ಆದಿತ್ಯವಾರ 2 ದಿನ ಆ್ಯಕ್ಚುಲಿ ನಮ್ಮದು ಫೆಡರೇಟ್ ಮ್ಯಾಚ್ ನಡೆಯುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮ್ಯಾಚ್ ಇರುತ್ತೆ. ಹಾಗೆಯೇ ನಮ್ಮದು ಸಂಡೇ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇರುತ್ತೆ. ಅದರಲ್ಲಿ ಫೈನಲ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಇದು ಮಾಡ್ತೀವಿ. ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಗೆಲ್ಲುವಂತಹ ತಂಡ ಅದಕ್ಕೆ 15 ಲಕ್ಷ ನಾವು ಕೊಡ್ತಾ ಇದ್ದೀವಿ. ಹಾಗೆ ರನ್ನಿಂಗ್ ಟೀಮ್ಗಳಿಗೆ 12 ಲಕ್ಷ ಕೊಡ್ತಾ ಇದ್ದೀವಿ. ಇದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಲಿ, ಮ್ಯಾನ್ ಆಫ್ ದ ಸೀರೀಸ್ ಆಗಲಿ, ಬೆಸ್ಟ್ ಬ್ಯಾಟಿಂಗ್ ಆಗಲಿ, ಬೆಸ್ಟ್ ಬೌಲರ್ಸ್ ಆಗಲಿ, ಹೈಯೆಸ್ಟ್ 4 ಆಗಲಿ, ಹೈಯೆಸ್ಟ್ 6 ಆಗಲಿ, ಪ್ರತಿಯೊಂದು ನಾವು ಒಂದು ಕ್ಯಾಟಗರಿ ಅಂತ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಅದರಲ್ಲಿ ವೈಯಕ್ತಿಕವಾಗಿ ಅವರಿಗೆ 7,500 ರೂಪೀಸ್ ನಾವು ಮೊತ್ತ ಇಟ್ಟಿದ್ದೀವಿ, ಪ್ಲಸ್ ಒಂದು ಕಂಪ್ಲೀಟ್ ಇದ್ದೀವಿ ಅದಕ್ಕೆ. ಹಾಗೆಯೇ ಇದಕ್ಕೆ ನಮ್ಮದು ಕಂಪ್ಲೀಟ್ಲಿ ನಾನು ಫೌಂಡರ್ ಮತ್ತು ಚೇರ್ಮನ್ ಆಗಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಶೆಟ್ಟಿ ಅಂತೇಳಿ. ಹಾಗೆ ನಮ್ಮ ಪ್ರೆಸಿಡೆಂಟ್ ಅಂಬಿಕಾ ಅವರು ಅಂತೇಳಿ. ಸೊ ಇವರು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ. ಆ್ಯಂಡ್ ಮೋರ್ ನಮ್ಮ ಅಂಬಿಕಾ ಮೇಡಮ್ ಮಾತಾಡ್ತಾರೆ.